ನಮಸ್ಕಾರ. ಟೆಕ್ಸಸ್ ಕನ್ನಡ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಸುದ್ದಿ ಬುಲೆಟಿನ್ಗೆ ಮರಳಿ ಸ್ವಾಗತ. ನಾನು ರಮ್ಯಾ ಸುಧೀರ್. TKSFF ಪ್ರಪಂಚದ ಆಕರ್ಷಕ ಮತ್ತು ಹೊಸ ಸುದ್ದಿಗಳು. ಈ ಸಲದ ಎಕ್ಸೈಟಿಂಗ್ ನ್ಯೂಸ್ ಏನಂತ ನೋಡೋಣ. ಹೌದು, ನೀವೇನಾದ್ರೂ ಈ ವಿಷಯ ಕೇಳಿದ್ರೆ ನಿಜ. ಟೆಕ್ಸಸ್ ಕನ್ನಡ ಕಿರುಚಿತ್ರೋತ್ಸವಕ್ಕೆ ಬೆಂಬಲ ಮತ್ತು ಪ್ರೋತ್ಸಾಹ ಮಾಡ್ತಿರೋ ದಿಗ್ಗಜರ ಹೆಸರಲ್ಲಿ ಈಗ ಗಿರೀಶ್ ಕಾಸರವಳ್ಳಿ, ಪಿ ಶೇಷಾದ್ರಿ ಮತ್ತು NR ನಂಜುಂಡೇಗೌಡ ಅವರಂತಹ ಖ್ಯಾತ ನಿರ್ದೇಶಕರು, ಸಂಗೀತ ನಿರ್ದೇಶಕರಾದ ಮನೋಮೂರ್ತಿ ಮತ್ತು ಪ್ರತಿಭಾವಂತ ನಟ ಮಾಸ್ಟರ್ ಆನಂದ್ ಕೂಡ ಸೇರ್ತಾರೆ. ಸಂತೋಷದ ವಿಷಯ ಏನಂತಂದ್ರೆ, ಈ ಗಣ್ಯರ ಬೆಂಬಲದಿಂದ TKSFF ಉತ್ತರ ಅಮೆರಿಕಾದಲ್ಲಿ ಮಾತ್ರವಲ್ಲದೆ ಎಲ್ಲೆಡೆ ಕನ್ನಡ ಚಲನಚಿತ್ರ ಜಗತ್ತಿನಲ್ಲಿ ಎಷ್ಟು ಹೆಚ್ಚು ಮಹತ್ವ ಮತ್ತು ಪ್ರಭಾವಶಾಲಿ ಆಗ್ತಾ ಇದೆ ಅಂತ ನಾವು ನೋಡ್ಬೋದು. ಹಾಗೆ ಅವರ ಅಮೂಲ್ಯ ಬೆಂಬಲದಿಂದ ನಾವು ಕೂಡ ಉತ್ಸವವನ್ನು ಉತ್ಕೃಷ್ಟತೆಯ ಹೊಸ ಎತ್ತರಕ್ಕೆ ಏರಿಸಲು ಸಜ್ಜರಾಗ. ನಮ್ಮ ಎರಡನೇ ವೆಬಿನಾರ್ ಮತ್ತೊಂದು ಹಿಟ್ ಅಂತಾನೆ ಹೇಳ್ಬೋದು. ಈ ಸಮಯದಲ್ಲಿ ಚಿತ್ರೀಕರಣ ಪ್ರಾರಂಭವಾಗುವ ಮೊದಲು ಪ್ರತಿಯೊಂದು ಅಂಶವನ್ನು, ಅಂದರೆ ಕಿರುಚಿತ್ರ ನಿರ್ಮಾಣದ ಒಳ ಮತ್ತು ಹೊರಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿರ್ಮಾಣದ ಆಳಕ್ಕೆ ಇಳಿಯುವುದು. ಈ ಸಲದ ಅಮೇಜಿಂಗ್ ಪ್ಯಾನಲಿಸ್ಟ್ಗಳು ಅಭಿಜಿತ್ ಮಹೇಶ್, ಆಕಾಶ್ ಶ್ರೀವತ್ಸ, ಸಿಹಿ ಕಹಿ ಚಂದ್ರು, ರವಿ ಕಶ್ಯಪ್ ಮತ್ತು MD ಕೌಶಿಕ್ ರವರು. ಇವರು ಹೇಗೆ ಆರಂಭಿಕ ಕಲ್ಪನೆಯ ಹಂತದಲ್ಲೇ ಆಕರ್ಷಕ ಕಥೆಗಳನ್ನು ರಚಿಸುವುದು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಫ್ರಮ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಟು ಸ್ಕ್ರಿಪ್ಟ್ ರೈಟಿಂಗ್, ಕ್ಯಾಸ್ಟಿಂಗ್, ಹೀಗೆ ಇನ್ನು ಹಲವಾರು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಮ್ಮ ಪ್ಯಾನಲಿಸ್ಟ್ಗಳು ತಮ್ಮ ಜ್ಞಾನ ಮತ್ತು ಅನುಭವದ ಸಂಪತ್ತನ್ನು ಹಂಚಿಕೊಂಡ್ರು. ಇದಲ್ಲದೆ ತಮ್ಮನ್ನು ತಾವು ಸ್ಥಾಪಿಸಿಕೊಳ್ಳುವ ಗುರಿಯನ್ನು ಹೊಂದಿರುವ ಮಹತ್ವಾಕಾಂಕ್ಷಿ ಚಲನಚಿತ್ರ ನಿರ್ಮಾಪಕರಿಗೆ ಅಮೂಲ್ಯವಾದ ಸಲಹೆಗಳನ್ನು ಕೂಡ ಉತ್ಸಾಹ ಇಲ್ಲಿಗೆ ಮುಗಿದಿಲ್ಲ ನೋಡಿ. ನೀವು ಈಗಾಗಲೇ ಕೆಲವು ಪ್ರೋಮೋ ವಿಡಿಯೋಗಳನ್ನ ನೋಡ್ತಿರಬಹುದು. ತಂಡಗಳು ಹೊಸ ದಾರಿಯಲ್ಲಿ ರಚನಾತ್ಮಕವಾಗಿ ಅನೇಕ ರೀತಿಯಲ್ಲಿ ವಿಡಿಯೋ ಮಾಡ್ತಿರೋದನ್ನ ನಾವು ನೋಡ್ತಿದ್ದೇವೆ. ಒಂದಕ್ಕಿಂತ ಒಂದು ಸೂಪರ್ ಕೂಲ್ ಇಂಟ್ರೋ ವಿಡಿಯೋಗಳು ಅಂತಾನೆ ಹೇಳ್ಬೋದು. ಈ ವಿಡಿಯೋಗಳು ಪ್ರತಿ ತಂಡದ ಕೌಶಲ್ಯ ಮತ್ತು ಉತ್ಸಾಹವನ್ನು ಪ್ರದರ್ಶಿಸುವುದು ಮಾತ್ರವಲ್ಲದೆ ಅವರ ಮುಂಬರುವ ಕಿರುಚಿತ್ರಗಳ ಒಂದು ಆನಂದದಾಯಕ ಸ್ನೀಕ್ ಪೀಕ್ ಅನ್ನು ನೀಡುತ್ತಿದೆ. ಕೊನೆಯಲ್ಲಿ TKSFF ನ ಫೋಕಸ್ ತಂಡವು ತೆರೆಮರೆಯಲ್ಲಿ ಶ್ರಮಿಸುತ್ತಿದೆ. ನಿಮ್ಮ ಚಲನಚಿತ್ರ ನಿರ್ಮಾಣದ ಪ್ರಯಾಣದಲ್ಲಿ ನಿಮಗೆ ಸಹಾಯ ಮಾಡಲು ಇನ್ನೂ ಉತ್ತಮ ವೆಬಿನಾರ್ಗಳು ಮತ್ತು ಸಂಪನ್ಮೂಲಗಳನ್ನು ಒದಗಿಸಲು ದಣಿವರಿ ಇಲ್ಲದೆ ಪ್ರಯತ್ನಿಸುತ್ತಿದೆ. ಪೋಸ್ಟರ್ ಸಲ್ಲಿಕೆ ಕಾಲಾವಧಿಯ ದಿನಾಂಕ ಮೇ 13ರಿಂದ ಜೂನ್ 23ಕ್ಕೆ ಬದಲಾಗಿದೆ, ಗಮನಿಸಿ. ಈ ಬಾರಿ ಮನೋರಂಜನಾ ಕಾರ್ಯಕ್ರಮವು ಉತ್ತರ ಅಮೆರಿಕಾದ 12 ನಗರಗಳಲ್ಲಿ ನಡೆಯಲಿದೆ. ದಿನಾಂಕ, ನಗರ ಮತ್ತು ಥಿಯೇಟರ್ಗಳ ವಿವರಗಳು ಶೀಘ್ರದಲ್ಲೇ ಪ್ರಕಟಗೊಳ್ಳಲಿದೆ. ನಮ್ಮ ಧ್ಯೇಯವು ಸರಳವಾಗಿದೆ. ಕಿರುಚಿತ್ರಗಳಲ್ಲಿ ಪರಿಣಿತಿ ಹೊಂದಿರುವ ಪ್ರತಿಯೊಬ್ಬ ಚಲನಚಿತ್ರ ನಿರ್ಮಾಪಕರು ತಮ್ಮ ಕರಕುಶಲತೆಯನ್ನು ಸುಧಾರಿಸಲು ಮತ್ತು ಉನ್ನತ ದರ್ಜೆಯ ಕಿರುಚಿತ್ರಗಳನ್ನು ನಿರ್ಮಿಸಲು ಅಗತ್ಯವಾದ ಸಂಪನ್ಮೂಲಗಳು ಮತ್ತು ಪರಿಣಿತಿಯನ್ನು ಹೊಂದಿದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು. ಟೆಕ್ಸಸ್ ಕನ್ನಡ ಕಿರುಚಿತ್ರೋತ್ಸವದಿಂದ ಸದ್ಯಕ್ಕೆ ಅಷ್ಟೇ. ನಾನು ರಮ್ಯಾ ಸುಧೀರ್, ಸೈನಿಂಗ್ ಆಫ್. ಅಂಟಿಲ್ ನೆಕ್ಸ್ಟ್ ಟೈಮ್, ನಿಮ್ಮ ವಿಡಿಯೋಗಳನ್ನ, ಕಥೆಗಳನ್ನ ನಮ್ಮೊಂದಿಗೆ ಹೀಗೆ ಹಂಚಿಕೊಳ್ಳುವುದನ್ನು ಮುಂದುವರಿಸಿ. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.